ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾನಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ಕೋಟಿ ಕನಸುಗಳನ್ನ ನನಸು ಮಾಡುವಂತ ಈ ವೇದಿಕೆ, ಇಲ್ಲಿ 1 ಕೋಟಿ, ನನ್ನ 7 ಪ್ರಶ್ನೆ. ವಿವೆಲ್ ಕೈಯಲ್ಲಿ ಕೋಟಿ, ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್ ಮೊಬೈಲ್. ಕಳೆದ ಸಂಚಿಕೆಯಲ್ಲಿ ನೀವು ನೋಡಿದ್ರಿ, ಅನ್ವರ್ ಅಂಡ್ ಮುನೀರ್ ಬಹಳ ಅದ್ಭುತವಾಗಿ ಆಡ್ತಾ ಅವರು ಕಡೆಯ ಪ್ರಶ್ನೆಗೆ ಬಂದಿದ್ದಾರೆ. ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಕಡೆ ಈ ಟೆನ್ಷನ್ ಪ್ರಶ್ನೆಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಜೋಡಿಗಳು ಅನ್ಸರ್, ಮುನೀರ್, ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಕಳೆದ ಸಂಚಿಕೆಯಲ್ಲಿ ತುಂಬಾ ಟೆನ್ಷನ್ ಆಗಿ ಬೊಂಬಾಟಾಗೆ ಅದ್ಭುತವಾಗಿ ಆಡಿದ್ರಿ. ಹೌದು. ನಾನು ಪರ್ಸನಲಿ ತುಂಬ ಎಂಜಾಯ್ ಮಾಡಿದೆ ನೀವು ಆಡಿದ್ದೆಲ್ಲ. ಹೌದು. ಓಕೆ. ನಾಟ್ ಓನ್ಲಿ ನಾನಂತ ಅನ್ಕೊಂಬೇಡಿ, ಎಂಟೈರ್ ನಮ್ಮ ಎಲ್ಲ ಕನ್ನಡಿಗರು, ಇಡೀ ವಿಶ್ವ ನಿಮ್ಮ ಗೇಮ್ನ ನೋಡಿ ಎಂಜಾಯ್ ಮಾಡಿದ್ದಾರೆ. ಪ್ಲೆಜರ್ ಸರ್. ತುಂಬ ನಿಮ್ಮ ಹೆಜ್ಜೆ ಗುರುತು ನಾನು ನೋಡ್ಕೊಳ್ಳೋಣ. ಹೌದು ಸರ್. ಹೌದು. ಸೊ ನಿಮ್ಮ ಹತ್ರ 2 ಲಕ್ಷ ಇದೆ, ನನ್ನ ಹತ್ರ ಒಂದೇ ಒಂದು ಪ್ರಶ್ನೆ. ನಿಮಗೆ ಲಾಸ್ಟ್ ಪ್ರಶ್ನೆಯಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ. ಹೌದು. ಈಗ ಮುಂಚೆ ನಿಮಗೆ 3 ಆಯ್ಕೆಗಳಿತ್ತು. ಹೌದು. ಈಗ ಬರೀ 2 ಆಯ್ಕೆ. ಎರಡೇ ಆಯ್ಕೆ. ಯಾ ಅಂದರ್ ನ ಬಾರ್. ರೆಡಿ ಆಗಿದ್ದೀರಾ? 7ನೇ ಪ್ರಶ್ನೆ. ರೆಡಿ ಸರ್. ರೆಡಿ ಆಗಿದೆ. 7ನೇ ಪ್ರಶ್ನೆಗೆ ಕ್ಯಾಟಗರಿ ಏನಂತ ನೋಡೋಣ. ಕ್ಯಾಟಗರಿ ಸ್ಮಾರಕಗಳು, ವರ್ಷಗಳು. ವರ್ಷಗಳು ಈಸಿ. ಓಕೆ ಸರ್. ವರ್ಷಗಳು ತಗೊಂಡ್ರ? ನಿಮ್ಮ ಕ್ಯಾಟಗರಿ ವರ್ಷಗಳು ಫಿಕ್ಸ್ ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಿದ್ದ ಉತ್ತರ ನೋಡಿ. 10 BC 10 AD. ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದು ಮೊದಲು ಬರುತ್ತದೆ? 10 BC 10 AD. ಯಾವ್ದಪ್ಪ ಗುರುವೆ ಹೇಳು. ಲಾಸ್ಟ್ ಕ್ವೆಶ್ಚನ್ ಆನ್ಸರ್. ಹಣ ಜೋಡಿಸಿ. 10 BC 10 AD 10 BC AD. ಯಾವ ಯೋಚನೆ ಮಾಡು ಬೇಗ. AD ಇದನ್ನ ಗ್ಯಾರಂಟಿನಾ? ಯೋಚನೆ ಮಾಡು. ಇನ್ನೂ ಟೈಮ್ 42 ಸೆಕೆಂಡ್ ಆಯ್ತು. 2 ಲಕ್ಷ ಇರೋದು 2 ಲಕ್ಷ. ಆಮೇಲೆ ಇದು ಹೋದ್ರೆ ಏನೂ ಇಲ್ಲ, ಬದನೆಗೂ ಸಿಗಲ್ಲ ಇಲ್ಲಿಂದ ಹೋಗೋದೆ. ಅರ್ಥ ಮಾಡ್ಕೊಂಡು ಸ್ವಲ್ಪ. ಹಾಂ, AD ಗ್ಯಾರಂಟಿನಾ? ನೋಡಿ, ಇನ್ನೂ ಟೈಮ್ ಆಯ್ತು. ಬೇಕಾದ್ರೆ ಎಕ್ಸ್ಟೆಂಡ್ ಮಾಡೋದು ಮಾಡ್ಬಿಡ್ತೀನಿ. ಇಲ್ಲ, ಅದು BC AD ಯಾವ ಟೈಮು 17 ಸೆಕೆಂಡ್. ಒಟ್ಟಿನಲ್ಲಿ ಇದೇನಾರು ಹೋಯ್ತು ಅಂದರೆ ಇದು ಗ್ರಾಚಾರನ ಗ್ಯಾರಂಟಿ. ಇದು ಮಾತ್ರ ಗ್ಯಾರಂಟಿ ನಿಮಗೆ. ಏನು ಮಾಡೋದು? ಸ್ಟಾಪ್ ಆಯ್ತು. ನಿಮ್ಮ ಹತ್ರ ಇದ್ದಿದ್ದು 2 ಲಕ್ಷನೂ ನೀವು AD ಮೇಲೆ ಇಟ್ಟಿದ್ದೀರಿ. ಹೌದು ಸರ್. ನಿಮ್ಮದು ಉತ್ತರ ಸರಿ ಇತ್ತು ಅಂದರೆ 2 ಲಕ್ಷನೇ ಬರುತ್ತೆ. ಹೌದು. ಈಗ ಆಪ್ಷನ್ ಇಲ್ಲದೆ ಇರೋದನ್ನ ಹೊರಟು ಬರ್ಬೋದು, ಇಲ್ಲ ಹೋಗ್ಬೋದು. ಹೌದು. ಇದಕ್ಕೂ ಮುಂಚೆ ನಮ್ಮ ಉದಯ ಟಿವಿಯವರು ಭಾಳ ಅದ್ಭುತವಾಗಿ ಒಂದು ಕಾನ್ಸೆಪ್ಟ್ನ ಮಾಡಿದ್ದಾರೆ. ಏನಂದರೆ, ಇಲ್ಲಿವರೆಗೂ ಬಂದು 7 ಪ್ರಶ್ನೆವರೆಗೂ ರೀಚ್ ಔಟ್ ಆದಂಥವ್ರು ಅವ್ರಿಗೆ ಅಂತ ಉಳ್ಕೊಂಡ್ರೆ ಆ ಅಮೌಂಟನ್ನು ತೊಗೊಂಡು ಹೋಗ್ಬೋದು. ಅಕಸ್ಮಾತ್ ಇಲ್ಲ ಅಂದರೆ ಅವರು ನೊಂದ್ಕೊಂಡು ಹೋಗಬಾರ್ದು ಅಂತ ಹೇಳಿ ಭಾಳಷ್ಟು ಕನಸುಗಳನ್ನ ಇಟ್ಕೊಂಡಿರೋ ಉತ್ತೇಜನ ಕೊಡಬೇಕು ಅಂತ ಹೇಳಿ 1 ಲಕ್ಷ ರೂಪಾಯಿನ ನನ್ನ ಕೈಲಿ ಕೊಟ್ಟು ಕಳಿಸಿ. ಎಲ್ಲಿದೆ? ಬೈ ಇದರಲ್ಲಿ ನೀವು ಅದೃಷ್ಟ ಇದ್ರೆ 2 ಲಕ್ಷ ಬರ್ಬೋದು. ಸರ್, ನನಗೆ ಇದೆ, ಇದು ಬರ್ತದೆ ಅಂತ ಭರವಸೆ. ನೋಡೋಣ. ಟಾಪ ಡ್ರಾಪ. ಹೇಳ್ದೆ ಸರ್,
ಹೇಳ್ದೆ ಸರ್, ಹೇಳಿದ್ರೆ ಏಡಿ 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 ಅಂತ ಮಾಡಿದ ಸರ್. ಮುಂಚೆಲ್ಲ ಕಿತ್ತಾಡ್ತಾ ಇದ್ರು, ಹಠ ಮಾಡಿ ಬೇಡಪ್ಪ ಈ ಸರಿ ನನ್ನ ಮಾತು ಕೇಳ್ಬಿಡು, ನಾನು ಇಲ್ಲಿ ಸರ್ ಏನು ಮಾಡಿದ್ರು ಕೇಳಲಿಲ್ಲವಲ್ಲ ಸರ್ ಏನು. ಏಡಿ ಸಿಗ್ಲಿಲ್ಲ, ಹೋಗ್ಲಿ ಬಿಡು, ಮೀನಾದರೂ ಸಿಗ್ತಲ್ಲ. ಹೌದು ಸರ್. 1 ಲಕ್ಷ ಬಂದಿದೆ, ಅದು ಕೂಡ ಸಣ್ಣ ಅಮೌಂಟ್ ಅಲ್ಲ. ಹೌದು ಸರ್. ಒಳ್ಳೇದಾಗಲಿ ನಿಮಗೆ. ಸೊ ತುಂಬ ಥ್ಯಾಂಕ್ಸ್, ನೀವು ಭಾಳ ಚೆನ್ನಾಗಿ ಆಡ್ ಬಂದ್ರಿ. ಓಡ್ ಬನ್ನಿ ಮನೆಗೆ. ತುಂಬ ಥ್ಯಾಂಕ್ಸ್ ಸರ್. ಅದಾದರೂ ಕೊಡಿ ಸರ್, ಲಾಸ್ಟಿಗೆ ಇದಾದರೂ ಕೊಡಿ ಸರ್. ತಗೊಳ್ಳಿ. ಮಂಡ್ಯಕ್ಕೆ ಜೈ. ಜೈ. ಥ್ಯಾಂಕ್ ಯು. ಬನ್ನಿ, ಈಗ ಬನ್ನಿ. ಥ್ಯಾಂಕ್ ಯು ಸರ್. ಪ್ರೀತಿಯ ವೀಕ್ಷಕರೇ, ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಟಿ ವಿ ಪರದೆನ ನೋಡಿಕೊಂಡು ನಮ್ಮ ಜೊತೆ ಗೇಮ್ ಶೋಲಿ ಭಾಗವಹಿಸ್ಬೋದು ಅಂತ. ನಮ್ಮಲ್ಲಿ ABCD ಅಂತ 4 ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆನ ನಾನು ನಿಮಗೆ ಕೇಳ್ತೀನಿ, ಬರ್ಕೊಳ್ಳಿ. ಆಪ್ಷನ್ A ಜನವರಿ 1, ಆಪ್ಷನ್ B ಮೇ 1, ಆಪ್ಷನ್ C ಅಕ್ಟೋಬರ್ 1, ಆಪ್ಷನ್ D ನವೆಂಬರ್ 1. ನಾನು ನಿಮಗೆ ಒಂದು ಪ್ರಶ್ನೆನ ಕೇಳ್ತೀನಿ, ನೋಡ್ತಾ ಇರಿ ನಮ್ಮ ಶೋನ. ಕಳೆದ ಜೋಡಿ ಮುನೀರ್ ಅನ್ವರ್ ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ರು. ಬಹುಶಃ ಎಲ್ಲರೂ ಕೂಡ ಖುಷಿಪಟ್ಟರು, ನಾನು ಕೂಡ ಖುಷಿಪಟ್ಟೆ. 1 ಲಕ್ಷ ರೂಪಾಯಿನ ತಗೊಂಡೋದ್ರು. ಯಥ ಪ್ರಕಾರ 1 ಕೋಟಿ ನನ್ನ ಮುಂದೆ ಹಾಜರ್. ಈ 1 ಕೋಟಿನ ಈಗ ಮುಂದಿನ ಗೇಮ್ಗೆ ಬರುವಂಥ ಜೋಡಿಗಳು ಯಾವ ರೀತಿ ಆಡ್ತಾರೆ, ಇದನ್ನು ತಗೊಂಡು ಹೋಗ್ತಾರಾ ಅಥವಾ ಬಿಟ್ಬಿಟ್ಟು ಹೋಗ್ತಾರಾ ನೋಡೋಣ. ಪ್ಲೀಸ್ ಕಾಲ್ ದಿ ಜೋಡಿ. ವೆಲ್ಕಮ್. ಪೊಲೀಸ್ ಡಿಪಾರ್ಟ್ಮೆಂಟ್? ಇಲ್ಲ ಸರ್. ಭದ್ರತಾ ಸಿಬ್ಬಂದಿ. ಭದ್ರತಾ. BMTC. BMTC? ಹಾಂ ಹೌದು. ನೀವು ಕಂಡಕ್ಟರ್. ಪರ್ಮಿಷನ್ ತಗೊಂಡ್ರ? ಮಾತಾಡಿದ್ದೀನಿ. ಇಲ್ಲಿ ಬರೋಕ್ಕೆ ಹೇಳಿದ್ವಿ. ಯಾರನ್ನು ಕೇಳ್ಬಿಟ್ಟು ಬಂದೆ? ನಮ್ಮ ಸಾಹೇಬ್ರು ಲೀವ್ ಲೆಟ್ರಲ್ಲಿ ಬರೆದ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ. ಯಾರು ಡಿಪೋ ಮ್ಯಾನೇಜರು? ಯಾವ ಡಿಪೋ ನೀವು? ಕೆಂಗೇರಿ ಡಿಪೋ. ಹೆಂಗೆ ಪರ್ಮಿಷನ್ ಇರುತ್ತೆ? ಅದು ಡ್ರೆಸ್ಸಲ್ಲಿ ಬೇರೆ ಬಂದಿದ್ರಿ. 1 ನಿಮಿಷ ಪ್ಲೀಸ್, ನಮ್ಮ ಮಿನಿಸ್ಟ್ರಿಗೆ ಕನೆಕ್ಟ್ ಮಾಡಿ. ಎಲ್ಲಿದ್ದಾರಪ್ಪ ಸಾಹೇಬ್ರು? 1 ನಿಮಿಷ ಕೊಡು, ನಾನು ಅರ್ಜೆಂಟ್ ಮಾತಾಡಬೇಕು. ಸರ್, ಈಗ ಒಂದು ಗೇಮ್ ಶೋಗೆ ನಮ್ಮ ಇಲಾಖೆಯಿಂದ 2 ಬಂದಿದ್ದಾರೆ, ಆನಂದ್ ಆ್ಯಂಡ್ ಸೌಮ್ಯ ಅಂತ ಅವರು ಶ್ರೀಮತಿ. ಯಾವ ಡಿಪೋ ಅಂದರೆ? ಕೆಂಗೇರಿ ಡಿಪೋ 37 ಡಿಪೋ ಕೆಂಗೇರಿ. ಅದೇ ಡ್ರೆಸ್ ಮೇಲೆ ಬಂದಿದ್ದಾರೆ ಸರ್. ಹಾಂ, ಯಾರು ಡಿಪೋ ಮ್ಯಾನೇಜರ್? ಯಾರು? ಪ್ರಶಾಂತ್ ಡಿಪೋ ಮ್ಯಾನೇಜರ್ ಪ್ರಶಾಂತ್ ಅಂತೆ ಸರ್. ಕೇಳಿ ನೋಡಿ ಸರ್. ಅದ ಯಾಕೆಂದರೆ ಡ್ರೆಸ್ ಮೇಲೆ ಇದ್ದಾರಲ್ಲ ಸರ್. ಅವರು ಹೊಸಬ್ರು, ಗೊತ್ತಿಲ್ಲ ಡಿಪೋ ಮ್ಯಾನೇಜರ್ಗೆ, ನಮಗೂ ಗೊತ್ತಿಲ್ಲ. ಸರ್, ಇದೆಲ್ಲ ಅನ್ಬೇರಬಲ್ಲು. ತಪ್ಪು 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 ತಪ್ಪು. ಪನಿಷ್ ಆಗಲೇಬೇಕು ಸರ್ ಅಂತ ನಾನು ಏನಾದ್ರು ಹೇಳ್ಬಿಟ್ರೆ ಟೆನ್ಷನ್ ಆಗೋಗ್ಬಿಡ್ತೀರ ನೀವು. ಟೆನ್ಷನ್ ಆಗೋಗಿದ್ವಿ ಈಗ, ಫುಲ್ಲು ಟೆನ್ಷನ್ ಆಗಿದ್ವಿ ಈಗ. ಸೀರಿಯಸ್ ಆಗೋದ್ರಲ್ಲ, ಫುಲ್ ನರ್ವಸ್ ಆಗೋಯ್ತು. ನೀವು ಹೇಳಿದ್ದು ನಮಗೆ, ಓ ಏನಪ್ಪ ಇದು ಯಾಕೆ ಬಂತು ನಮ್ಮ ಕುತ್ತಿಗೆಗೆ ಇಟ್ಕೊಂಡು. ಅಲ್ಲ, ನಮಗ್ ಪನಿಷ್ ಆದ್ರೇನೋ ಓಕೆ. ಪ್ರಶಾಂತ್ ಅಂತ ಅವ್ರಿಗೇನು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಏನಪ್ಪ ಇದು. ನಾವಿಬ್ರು ಒಂದೇ ಇಲಾಖೆ, ಹೌದು, ಬಹಳ ಅದ್ಭುತವಾದ ಇಲಾಖೆ. ಹೌದು, ಇಡೀ ಏಷ್ಯಾ ಖಂಡದಲ್ಲೇ ಬಹಳ ಹೆಚ್ಚಿನ ಹೆಸರು ಮಾಡಿರುವಂತ ನಂಬರ್ 1 ಹೌದು. ತುಂಬಾ ಇವತ್ತು KSRTC BMTC. ಅದ್ಭುತ. ಹೌದು. ಈಗ ನೀವು ದುಡ್ಡು ಎಣ್ಸೋ ಕೆಲಸನೇ ನಿಮ್ದು. ಹೌದು. ಬ್ಯಾಗ್ ಓಪನ್ ಮಾಡಿ ಎಷ್ಟಿದೆ ಅಂತ. ಬ್ಯಾಗ್ ಅಲ್ಲಿ ದುಡ್ಡಿರಲ್ಲ, ಸಾರ್ವಜನಿಕರು ಕೊಡ್ತಾರೆ, ಅದನ್ನ ಒಳಗಡೆ ಹಾಕೊಳ್ಳೋದು, ಆಮೇಲೆ ಲಾಸ್ಟ್ ಅಲ್ಲೆಲ್ಲ ಎಣ್ಸೋ ಅಂಥದ್ದು. ಎನಿವೆ, ಎಷ್ಟು ದುಡ್ಡು ನೋಡಿದಿರಿ ಇದುವರೆಗೂ ನೀವು? 1 ಲ್ಯಾಕ್ ಅಷ್ಟೇ. ಅದು ನಾನು ಖರ್ಚು ಮಾಡ್ಲಿಕ್ಕಂತಲ್ಲ, ಮನೆಗೆ ಬಾಡಿಗೆ ಇದು ಹೋಗಿ ಹಾಕೋಕೆ ಕೊಟ್ಟಿದ್ದ. ನಾನೊಂದು 1 ಲಕ್ಷ 2 ಲಕ್ಷ ಮುಟ್ಟಿರ್ಬೋದು. ಬುತ್ತಿಗಿದ್ದೇನ್ರಿ ನಿಮ್ಗೆ? ಇಲ್ಲಿ ಕೋಟಿ ರೂಪಾಯಿ ಇದೆ. ಇಲ್ಲಿ ಅದಕ್ಕೆ ಎಂತ ಬ್ಯೂಟಿಫುಲ್ ಇದು. ಎದುರುಗಡೆ ಇಟ್ಕೊಂಡು ಸ್ಟೋರಿ ಮಾತಾಡ್ತಾ ಇದ್ದೀರಾ ನೀವು. ಮುಟ್ರಿ, ಎಂಜಾಯ್ ಮಾಡ್ರಿ. ಇದೆಲ್ಲ ನಮಗೆ ಕೊಟ್ಬಿಡಿ. ನೋಡಿ, ಎತ್ಕೊಂಡೆಲ್ಲ ನೋಡ್ಬಿಡಿ. ಕ್ವಶನ್ ಕೇಳ್ಬಿಡಿ, ಎತ್ಕೊಂಡು ಹೋಗ್ಬಿಡ್ತೀವಿ. ಈಗ ಈ 1 ಕೋಟಿ ನೀವು ತಗೋಬೇಕು ಅಂತಂದ್ರೆ ನನ್ನ ಹತ್ರ 7 ಪ್ರಶ್ನೆ ಇದೆ. ನಿಮಗೆ
ಯಾವ ಪ್ರಶ್ನೆಗೆ ಹೋಗಬೇಕು ಅಂದಾಗ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕ್ಯಾಟಗರಿಗಳು. ಅದನ್ನು ನಿಮ್ಗೆ ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೀವು ಅದನ್ನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಉತ್ತರಗಳು ಈ 4 ಕಂಪ್ಯೂಟರ್ ಥರ ಏನು ಕಾಣಿಸುತ್ತಲ್ಲ ನಿಮಗೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನು ಭಾಳ ಕೇರ್ಫುಲ್ಲಾಗಿ ಓದ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇಲ್ಲಿ ಮತ್ತೆ ಡಿಸ್ಪ್ಲೇ ಆಗುತ್ತೆ. ಅದನ್ನು ನಾನು ನಿಮಗೆ ಕೇಳ್ತೀನಿ. ನೀವು ಇಮಿಡಿಯೇಟಾಗಿ ನಿಮ್ಮ ಟೈಮು ಶುರು ಆದಾಗ ಇಲ್ಲಿ 4 ಏನು ಇದ್ದಾವೆ, ಅದರಲ್ಲಿ 3 ಮಾತ್ರ ಬಳಸ್ಕೋಬೇಕು, ಒಂದನ್ನು ಬಿಟ್ಟು. ಅದಕ್ಕೆ 60 ಸೆಕೆಂಡ್ ಟೈಮ್ ಇದೆ. ಆ 60 ಸೆಕೆಂಡ್ ಒಳಗೆ ಉತ್ತರ ಸರಿ ಇದೆ ಅಂತೀರಾ, ಅದರ ಮೇಲೆ ಹಣನ ಜೋಡಿಸುವಂಥ ಕಾರ್ಯಕ್ರಮ. ರೂಲ್ ಎಲ್ಲ ಗೊತ್ತಾಯ್ತಲ್ಲ? ಏನೋ ಕನ್ಫ್ಯೂಷನ್ ಇದೆಯಾ? ಏನಿಲ್ಲ, ಹಾಕೊಟ್ರಲ್ಲ ಸ್ವಲ್ಪ ಇದಾಯ್ತು. ಈಗ ರಿಲ್ಯಾಕ್ಸ್ ಆಯ್ತು ನೀವು ಹತ್ರ ಧೈರ್ಯ ಕೊಟ್ಟಿದ್ದಕ್ಕೆ. ಮದುವೆಗೆ ಎಷ್ಟು ವರ್ಷ ಆಯಿತು? 9 ವರ್ಷ. ಅದು ಅರೇಂಜ್ ಮ್ಯಾರೇಜಾ ಇಲ್ಲ ಕ್ಯಾಚ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅಕ್ಕನ ಮಗಳು. ನಾನು ಅಕ್ಕನ ಮಗಳು. ಓಹೋ, ಅಕ್ಕನ ಮಗಳು. ದೊಡ್ಡಮ್ಮರ ಮಗಳು. ಅಕ್ಕ ಚೆನ್ನಾಗಿದ್ಯಾ ಅಕ್ಕ? ಟಕ್ಕಂತ ಪಕ್ಕದಲ್ಲಿ ನೋಡ್ತಾ ಇದ್ರಾ ನೀವು? ಸುಮ್ಮನೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಆಡಕ್ಕೆ ರೆಡಿನಾ? ರೆಡಿ, ಬನ್ನಿ ಆಡೋಣ. 1 ಕೋಟಿ ಇದು ನಿಮ್ದು. ನಮ್ದೆ. ಮೊದಲನೇ ಪ್ರಶ್ನೆ ನಂದು. ಕ್ಯಾಟಗರಿ ಏನು ಅಂತ ನೋಡೋಣ. ಸ್ಥಳಗಳು ಕ್ರಿಕೆಟ್. ಕ್ಯಾಟಗರಿ ಸ್ಥಳಗಳು ಕ್ರಿಕೆಟ್. ಸ್ಥಳಗಳನ್ನೇ ತಗೋತೀವಿ ಸರ್. ಸ್ಥಳಗಳು ನಿಮ್ಮ ಕ್ಯಾಟಗರಿ ಫಿಕ್ಸ್ ಆಯಿತು. ಫಿಕ್ಸ್ ಆಯ್ತು. ಇವಾಗ ಈ ಸ್ಥಳಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ರಾಕೆಟ್, ರೈಲು, ವಿಮಾನ, ಕಾರು. ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಏನು ಬರುತ್ತೆ ನೋಡಿ. ಇವುಗಳಲ್ಲಿ ಯಾವುದು ಜೋಗ್ ಫಾಲ್ಸ್ನ ಭಾಗವಾಗಿದೆ? ರಾಕೆಟ್, ರೈಲು, ವಿಮಾನ. ಇವುಗಳಲ್ಲಿ ಯಾವುದು ಜೋಗ್ ಫಾಲ್ಸ್ನ ಭಾಗವಾಗಿದೆ? ರಾಜಾ ರಾಣಿ, ರೋರರ್ ರಾಕೆಟ್ ಅಂತ 4 ನೀರು ಬೀಳುತ್ತಲ್ಲ ಆ ಜಾಗ ಕೊಡ್ತೀವಿ. 49 ಸೆಕೆಂಡ್ ಇದೆ, ಬೇಗ ನೋಡು ಸೌಮ್ಯ. ಸರಿ ಸರಿ ಸರಿ, ನನಗೆ ಗೊತ್ತು, ನೀವು ಹಾಕಿ ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡಿ ನನ್ನ. ಯಾವುದು ಆಡಿ 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 ಜೋಗ್ ಫಾಲ್ಸ್ನ ಭಾಗವಾಗಿದೆ? ನನಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತೀನಿ. ಏನು ನೋಡ್ಕೊ. ಇದೆ ಕರೆಕ್ಟು, ಇದೆ ಕರೆಕ್ಟು. ಅದ್ರ ಮೇಲೆ ಬರೀ 35 ಸೆಕೆಂಡ್ ಇದೆ. ಇದೆ ಕರೆಕ್ಟು, ಇದೆ ಕರೆಕ್ಟು, ಇದು ಕರೆಕ್ಟು. ಯಾವುದು ಜೋಗ್ ಫಾಲ್ಸ್ ಭಾಗವಾಗಿದೆ? ಬೇಗ ಬೇಗ ಬೇಗ. ಇವುಗಳಲ್ಲಿ ಯಾವುದು ಜೋಗ್ ಫಾಲ್ಸ್ನ ಭಾಗವಾಗಿದೆ? ಕರೆಕ್ಟ್ ಕರೆಕ್ಟ್, ಇದೆ ಕರೆಕ್ಟು. ಇದು ಕನ್ಫ್ಯೂಸ್ ಮಾಮ ನನ್ನೊಂದು. ಬೇಗ 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 ಬೇಗ. ಕರೆಕ್ಟಾ? ಸರಿ ಸರಿ ಬಾ. 3, 2, ಜೋಗ್ ಫಾಲ್ಸ್ ಭಾಳ ಕರೀತಲ್ಲ. ಸೊ ರಾಕೆಟ್ ಮೇಲೆ 1 ಕೋಟಿ ಇಟ್ಟಿದ್ರಿ, ರೈಲ್ ಮೇಲೆ ಏನೂ ಇಲ್ಲ, ವಿಮಾನದಲ್ಲಿಲ್ಲ, ಕಾರಲ್ಲಿಲ್ಲ. ಇಲ್ಲಿ ಕ್ವಿಕ್ ಚೇಂಜ್ ಅಂತ ಒಂದು ಆಪ್ಷನ್ ಇದೆ. ಅಕಸ್ಮಾತ್ ನೀವೇನಾದರೂ 30 ಸೆಕೆಂಡಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ಈ ಸಮಯನ ಬಳಸ್ಕೋಬೋದು. ಇಲ್ಲ, ಏನು 30 ಸೆಕೆಂಡ್ ಟೈಮ್ ಭಾಗವಾಗಿದೆ ಅಂದರೆ ಈಗ ಬಳಸ್ಕೊಂಡಿಲ್ಲ ಅಂದರೆ 1 ರಿಂದ 6ವರೆಗೂ ಬಳಸ್ಕೋಬೋದು. ಬಳಸ್ಕೋತೀರಾ ಈ ಕ್ವಿಕ್ ಚೇಂಜ್? ಇಲ್ಲ, ಇವಾಗ ಬಳಸ್ಕೊಳ್ಳಲ್ಲ. ನಿಮ್ಮ ಉತ್ತರ ಏನು ಅಂತ ನೋಡ್ಬೇಕಲ್ಲ, ಬನ್ನಿ ನಿಂತ್ಕೊಳ್ಳಿ. 2 ಹೆಜ್ಜೆ ಮುಂದೆ ಬನ್ನಿ. ಕನ್ಫ್ಯೂಸ್ ಆಗ್ತಾ ಇದೆ. ಏನು ನಿಮ್ಮ ಯಾವ ಉತ್ತರ ಏನು ಅಂತ ನೋಡೋಣ. ಟಾಪಾ ಇಲ್ಲ ಡ್ರಾಪಾ? ಕನ್ಫ್ಯೂಸ್ ಆಗ್ತಾ ಇದೆ. ಏನಪ್ಪ ಇದು? ಇಲ್ಲ, ನನಗೂ ಟೆನ್ಷನ್ ಕೊಡ್ಬೇಡ. ಇಲ್ಲ, ಫಸ್ಟ್ ಕ್ವಶನ್ ಕನ್ಫ್ಯೂಸ್ ಆಗಿದೆ. ಏನಪ್ಪ ಇದು ಈ ಥರ ಇದೆ? ಹೋದ್ರೆ ಹೋಗುತ್ತೆ, ಇಲ್ಲ ಅಂದರೆ ನಿಂತ್ಕೊಂಡು ಆಟ ಆಡ್ತಾ ಇರ್ತೀವಿ ಅಷ್ಟೇ. ಇವುಗಳಲ್ಲಿ ಯಾವುದು ಜೋಗ್ ಫಾಲ್ಸ್ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಮೇಲೆ ನಂಬಿಕೆ ಇದೆ ಬಿಡು. ಕಾನ್ಫಿಡೆನ್ಸ್ ಇದೆ ಅಂತ ಅಲ್ಲ, ಅದು ಕರೆಕ್ಟ್ ಕರೆಕ್ಟ್ ಅಂದ್ಕೊಂಡಿದ್ದೀನಿ. ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾಯ್ತು ಅಂತ ನಾನು. ಇಲ್ಲ, ಈಗ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡೋದ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಮೊದಲನೇ ಪ್ರಶ್ನೆಗೆ ಭಾಳ ಸಕ್ಸಸ್ಫುಲ್ ಆಗಿ ಉತ್ತರ ಕೊಟ್ರಿ. 1 ಕೋಟಿ ನಿಮ್ದಾಯಿತು. ಈಗ 2ನೇ ಪ್ರಶ್ನೆ ಇದೆ. ಅದು ಹೋಗೋದಕ್ಕೂ ಮುಂಚೆ ಎ ಸ್ಮಾಲ್ ಬ್ರೇಕ್. ವಿವೆಲ್, ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ.
ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬಾಯ್ ಕೈಲಾಸ್ ನ್ಯೂಜನ್ ಮೊಬೈಲ್. ಮೊದಲನೇ ಪ್ರಶ್ನೆನ ತೊಂಬಾಟಾಗಿ ಉತ್ತರ ಇಟ್ಟು 1 ಕೋಟಿ ನಿಮ್ಮ ಹತ್ರ ಇಟ್ಕೊಂಬಿಡಿ. ಈಗ ನಿಮ್ಮ ಹೆಜ್ಜೆ ಗುರುತ ನೋಡೋಣ. ನಿಮ್ಮ ಹತ್ರ 1 ಕೋಟಿ ಇದೆ. 1 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ. ಇನ್ನು 6 ಪ್ರಶ್ನೆಗಳು ನನ್ನ ಹತ್ರ ಇದೆ. 1 ಕೋಟಿ ನಿಮ್ಮ ಹತ್ರ ಇದೆ. ಈಗ 2ನೇ ಪ್ರಶ್ನೆ ಕ್ಯಾಟಗರಿ ನಾನು ನೋಡೋಣ. ನೋಡೋಣ. ನಿಮ್ಮ ಕ್ಯಾಟಗರಿ ಯಾವುದು ಅಂತ ನೋಡಿ. ಜ್ಯೋತಿಷ್ಶಾಸ್ತ್ರ, ಪಕ್ಷಿಗಳು. ಪಕ್ಷಿಗಳ ಪಕ್ಷಿಗಳೇ ತಗೊಳ್ಳೋಣ. ಪಕ್ಷಿಗಳೇ ತಗೊಳ್ಳೋಣ. ಪಕ್ಷಿಗಳು ತಗೊಂಡಿದ್ರ. ಪಕ್ಷಿಗಳು ತಗೋತೀವಿ ಸರ್. ಈಗ ನೀವು ಪಕ್ಷಿಗಳು ಆಯ್ಕೆ ಮಾಡ್ಕೊಂಡಿದ್ರಲ್ವಾ? ಹೌದು. ಹೌದು. ಗುಡ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳೇನು ಬರುತ್ತೆ? ನಾಗರಹೊಳೆ, ಕೊಕ್ಕರೆಬೆಳ್ಳೂರು, ರಂಗನತಿಟ್ಟು, ಪುಷ್ಪಗಿರಿ. ಬರ್ಕೊಂಬಿಡಿ ಕ್ಲೀನಾಗೆ. ನಾಗರಹೊಳೆ, ಕೊಕ್ಕರೆಬೆಳ್ಳೂರು, ರಂಗನತಿಟ್ಟು, ಪುಷ್ಪಗಿರಿ. ನಿಮ್ಮ ಪ್ರಶ್ನೆ ಏನು ಅಂತ ನೋಡೋಣ. ಓಕೆ. ಕರ್ನಾಟಕದ ಪಕ್ಷಿ ಕಾಶಿ ಎಂದು ಹೆಸರಾಗಿರುವುದು ಯಾವುದು? ಇಲ್ಲಿ ಆಪ್ಷನ್ಗಳಿದಾವೆ. ನಾಗರಹೊಳೆ, ಕೊಕ್ಕರೆಬೆಳ್ಳೂರು, ರಂಗನತಿಟ್ಟು, ಪುಷ್ಪಗಿರಿ. ಹಣ ಜೋಡಿಸಿ. ಕನ್ಫ್ಯೂಷನ್. ಅದು ಗಿಡ, ಅದು ಗಿಡ. ಅದಕ್ಕೆ ರಂಗನಾಥಿ ಕೊಂಕಣ ಬೇಡದಾ? ಎಷ್ಟಿದೆ? 50-50 ಆಗುತ್ತೆ ಸೌಮ್ಯ. 36 ಸೆಕೆಂಡ್ ಇದೆ. ಇಡು, ಅದು ಜಾಸ್ತಿ ಇಡು. ರಂಗನಾಥಿ ಪಕ್ಷಿಧಾಮ ಅದೇ ಸ್ವಾಮಿ. ಪಕ್ಷಿ ಕಾಶಿ ರಂಗನಾಥಿ 27 ಸೆಕೆಂಡ್. ಸಾಕು ಸಾಕು. ಓಕೆ. ಎರಡು ಡಿಜಿಟ್ ನೋಡೋಣ. ರಂಗನಾಥಿಟ್ಟು ಪಕ್ಷಿಧಾಮ ಅಂತ 16 ಸೆಕೆಂಡ್ ಇದೆ. ಪಕ್ಷಿಗಳು ರಂಗನಾಥಿಟ್ಟು ಕೊಕ್ಕರೆ ಕೊಕ್ಕರೆ ಮಾತ್ರ ಸ್ವಾಮಿ. ಅದಕ್ಕೆ ಇಲ್ಲ, ಸ್ವಲ್ಪ ಇರಲಿ, ಸ್ವಲ್ಪ ಇರಲಿ, ಸ್ವಲ್ಪ ಇರಲಿ. ಇರಲಿ ಇರಲಿ. ನೋಡು ನಿಮ್ಮ ಮನಸ್ಸೇನು. ಕೊಕ್ಕರೆಬೆಳ್ಳೂರು 38 ಲಕ್ಷ, ರಂಗನತಿಟ್ಟು 62 ಲಕ್ಷ, ಪುಷ್ಪಗಿರಿಲಿ ಏನಿಲ್ಲ, ನಾಗರಹೊಳೆಯಲ್ಲಿ. ಈಗ ಇಲ್ಲಿ ಕ್ವಿಕ್ ಚೇಂಜ್ ಆಪ್ಷನ್ ನಿಮ್ಗೆ ಹೇಳಿದ್ನಲ್ಲ, ನಿಮ್ಮ ಬಗ್ಗೆ ಏನಾದರೂ ಅದನ್ನ ಬಳಸ್ಕೋಬೇಕು ಅಂದ್ರೆ 30 ಸೆಕೆಂಡ್ ಟೈಮ್ ಇರುತ್ತೆ. ಈಗ ಬೇಡ. ಬಳಸ್ಕೋತೀರಾ? ಈಗ ಬೇಡ. ಈಗ ಬೇಡ ಸರ್. ಈಗ ಬೇಡ. ಮುಂದಿನ ಪ್ರಶ್ನೆಲಿ ಬಳಸ್ಕೋತೀರಿ. ಮುಂದಿನ ಪ್ರಶ್ನೆ ಬಳಸ್ಕೊಂಡು ನೋಡೋಣ. ಇದರಲ್ಲೇ ಓಕೆ ಇದೆ ಅನ್ಸ್ತದೆ. ಓಕೆ, ನೋಡೋಣ. ನೋಡೋಣ. ಮುಂದೆ ಬನ್ನಿ. ಕರೆಕ್ಟ್ ಆನ್ಸರ್ ಸಾಕು.